ಇಂದಿನಿಂದಲೇ ಪರಿಸರ ಸಂರಕ್ಷಣೆ ಮಾಡದೆ ಹೋದಲ್ಲಿ ಮುಂದೆ ನಾವು ನಮ್ಮ ಅಕ್ಕಪಕ್ಕದ ದೇಶ ಮತ್ತು ರಾಜ್ಯಗಳೊಡನೆ ಹೊಡೆದಾಡುವ ಕಾಲ ಸಮೀಪವಾಗಲಿದೆ ಎಂಬ ಆತಂಕವನ್ನು ಕಾರ್ಗಿಲ್ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಕಳವಳ ವ್ಯಕ್ತಪಡಿಸಿದರು. ಪರಿಸರ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿ ನಗರದ ತೋಳನಕೆರೆಯ ಮುಖ್ಯದ್ವಾರದ ಬಳಿ ಭಾನುವಾರ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್, ವಿಕೇರ್ ಫೌಂಡೇಶನ್, ವಸುಂಧರಾ ಫೌಂಡೇಶನ್ ಹಾಗೂ ಸ್ಕೈಟೌನ್ ಗ್ರೂಪ್ ವತಿಯಿಂದ ನಡೆದ ರನ್ ಫಾರ್ ನೇಚರ್ ಓಟದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಎಂದು ಕೇಳಿಕೊಂಡ ಅವರು, ದೇಶದ 527 ಸೈನಿಕರು ದೇಶಕ್ಕಾಗಿ ಹುತಾತ್ಮ ಪ್ರಾಣಾರ್ಪಣೆ ಮಾಡಿದ್ದು, ಮುಂಬರುವ ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವದ ದಿನದಂದು ದೇಶ ಪ್ರೇಮಿಗಳೆಲ್ಲ ಸೇರಿ ಹುತಾತ್ಮರ ಹೆಸರಿನಲ್ಲಿ 527 ದೀಪಗಳನ್ನು ಬೆಳಗಿಸಬೇಕೆಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಅಧ್ಯಕ್ಷ ಚೆನ್ನು ಹೊಸಮನಿ ಮಾತನಾಡಿ, ಪರಿಸರ ಜಾಗೃತಿ ಎಲ್ಲರ ಕರ್ತವ್ಯ ಆಗಿದೆ. ಇಂದಿನ ಕಾರ್ಯಕ್ರಮ ಸಾಕಷ್ಟು ಯಶಸ್ವಿಯಾಗಿದೆ. ಕೇವಲ ಪರಿಸರ ದಿನಾಚರಣೆ ಎಂದು ಅಥವಾ ಈ ಒಂದು ತಿಂಗಳ ಅವಧಿಯಲ್ಲಿ ಪರಿಸರ ದಿನಾಚರಣೆ ಆಚರಿಸುವುದು, ಕೇವಲ ಸಸ್ಯಗಳನ್ನು ನೆಡುವುದು ಸರಿಯಲ್ಲ. ಅದು ಇಡೀ 365 ದಿನಗಳ ಕಾಲ ವರ್ಷವಿಡೀ ಆಚರಣೆ ಆಗಬೇಕು. ಪರಿಸರ ಸಂರಕ್ಷಣೆಯಿಂದ ನಮ್ಮ ಪರಿಸರ ಕಾಳಜಿಯಷ್ಟೇ ಅಲ್ಲ, ನಮ್ಮದ ಆರೋಗ್ಯ ಮೇಲೂ ಸಹ ಉತ್ತಮ ಪರಿಣಾಮ ಬೀರಲಿದೆ. ಆದ್ದರಿಂದ ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಹಾಗೂ ಅನೇಕ ಸಂಘಟನೆಗಳು ಸೇರಿಕೊಂಡು ಇಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಾಯ ಸಿಗುತ್ತಿದ್ದು ನಿಜಕ್ಕೂ ಸಂತಸವಾಗಿದೆ. ಇದೇ ರೀತಿಯ ಸಹಕಾರ ಮತ್ತು ಸಹಾಯ ಮುಂದೆಯೂ ಇರಬೇಕು ಎಂದು ಅವರು ಮನವಿ ಮಾಡಿಕೊಂಡರು. ವಸುಂಧರಾ ಫೌಂಡೇಶನ್ನ ಅಧ್ಯಕ್ಷ ಮೇಘರಾಜ್ ಕರು, ವಿಕೇರ್ ಫೌಂಡೇಶನ್ ಅಧ್ಯಕ್ಷ ಗಂಗಾಧರ ಗುಜಮಾಗಡಿ, ಪ್ರೊಫೆಸರ್ MR ಪಾಟೀಲ್, SC ಫೌಂಡೇಶನ್ನ ವಿನಯ್ ಹಿರೇಮಠ, ಶಂಕರ್ ಹೊಸಮನಿ ಸೇರಿದಂತೆ ಅನೇಕ ಪರಿಸರ ಪ್ರೇಮಿಗಳು ಹಾಗೂ ಹುಬ್ಬಳ್ಳಿ ಧಾರವಾಡ ನಾಗರಿಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರನ್ ಫಾರ್ ನೇಚರ್ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅಂದರೆ ಪರಿಸರಕ್ಕಾಗಿ ಒಂದು ಓಟ. ಇದರಲ್ಲಿ ಈ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಂದು ಒಳ್ಳೆಯ ಗಾಳಿ, ಒಂದು ನೀರಿನ ಅಭಾವ ಆಗದಂತೆ ನೋಡಿಕೊಳ್ಳುವುದು ಮತ್ತು ಹೆಚ್ಚು ಪರಿಸರದ ಬಗ್ಗೆ ವಿಚಾರಗಳನ್ನು ತಿಳಿಸಿ ಮತ್ತು ಪರಿಸರದ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಈ ವೇದಿಕೆ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಏನಪ್ಪ ಅಂದರೆ, ತಾವು ಉಸಿರಾಡುವಂಥ ಉಸಿರೇನಿದೆ ಅದು ಭಗವಂತನ ದೇಣಿಗೆ, ಅಂದರೆ ಪರಿಸರದ ದೇಣಿಗೆ ಅಂತ ಹೇಳ್ತೀನಿ. ಅದು ಭಗವಂತ, ಗಿಡ ಅಂದರೆ ಭಗವಂತ. ನೀವು ಉಚಿತವಾಗಿ ಅದನ್ನು ಪಡಿತಾ ಇದ್ದೀರಿ. ನೀವು ಅದರ ಸಾಲಗಾರರಾಗಿ ಉಳಿಬೇಡ್ರಿ, ಅದರ ಋಣದಲ್ಲಿ ಉಳಿಬೇಡ್ರಿ. ನೀವು ಇರುವವರೆಗೂ ನಿಮ್ಮ ಸ್ವಂತ ಉಸಿರಾಟಕ್ಕಾಗಿ ಮಿನಿಮಮ್ ನೀವು ಒಂದು 11 ಗಿಡಗಳನ್ನು ದೊಡ್ಡ ಹೆಮ್ಮರವಾಗಿ ಬೆಳೆಸುವಂಥ ಜವಾಬ್ದಾರಿ ನಿಮ್ಮದಿದೆ. ಹೀಗಾಗಿ ನಾನೆಲ್ಲರೂ ನಾಗರಿಕರಲ್ಲಿ ವಿನಂತಿ ಮಾಡ್ಕೊತೇನೆ, ನಿಮ್ಮ ಋಣದಿಂದ ಮುಕ್ತರಾಗಿರಿ. ಒಬ್ಬ ಕುಟುಂಬಕ್ಕೆ ಮಿನಿಮಮ್ 11 ಗಿಡ ಬೇಕು. 11 ಗಿಡದ ಆಕ್ಸಿಜನ್ನು ನಿಮಗೆ ಅವಶ್ಯಕತೆ ಇದೆ. ದಯವಿಟ್ಟು ವರ್ಷವಿಡೀ ನೀವು 11 ಗಿಡಗಳನ್ನು ಹಚ್ಚಿ ಬೆಳೆಸಿ, ಅವನ ಮಕ್ಕಳಂತೆ ಪೋಷಿಸಿ, ಅದನ್ನು ದೊಡ್ಡ ಹೆಮ್ಮರವಾಗಿ ಬೆಳೆಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಚೆನ್ನು ಹೊಸಮನಿ, APMC ಅಕ್ಕಿ ವ್ಯಾಪಾರಸ್ಥರು ಮತ್ತು ಗ್ರೀನ್ ಕರ್ನಾಟಕ ಅಸೋಸಿಯೇಷನ್ ಚೇರ್ಪರ್ಸನ್. ಥ್ಯಾಂಕ್ ಯು ಸರ್. ಅತಿ ಜೋರಾದ ಚಪ್ಪಾಳೆಗಳ ಮುಖಾಂತರ ನಾವು ರನ್ ಫಾರ್ ನೇಚರ್ 2.0 ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಸೊ ದಯಮಾಡಿ ಯಾರ್ಯಾರೆಲ್ಲ ಇಷ್ಟೊತ್ತನ ಆರಾಮಾಗಿ ಕೂತಿದ್ರಿ, ಎಲ್ರಿಗೂ ಕೂಡ ಒಂದು ಕಿಟ್ಗಳು ದೊರಕ್ತಾವು. ಯಾರು ಉಪ್ಪಿಟ್ಟು ಸಿಗ್ತದಿಲ್ಲ ಅಂತ ಹೇಳಿ ಹಂಗ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ಸೊ ಎಲ್ರಿಗೂ ಕೂಡ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಸರತಿ ಸಾಲಿನೊಳಗೆ ನಿಂತು ಆ ಒಂದು ಕಿಟ್ಗಳನ್ನ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇನ್ನೇನು ಕೇವಲ 10 ನಿಮಿಷ ಈ ಒಂದು ವೇದಿಕೆ ಕಾರ್ಯಕ್ರಮನ ನಾವು ಕೂಡ ಕೊನೆಗೊಳಿಸ್ತಾ ಇದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದೇ ರೀತಿ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂತಹ ಶ್ರೀಮತಿ ವೀಣಾ ಭಾರದ್ವಾಡ್ ಮೇಡಮ್ ಅವರಿಗೆ ಒಂದು ಪ್ರೀತಿಪೂರ್ವಕವಾದಂತಹ ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಅವರಿಗೆ ನಾವು ಕೂಡ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನಮ್ಮ ಮುಖ್ಯ ಅತಿಥಿ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ. ಇನ್ನೊಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ ಮ್ಯಾಮ್, ಧನ್ಯವಾದಗಳು. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಸ್ಪಾನ್ಸರ್ ಆಗಿರುವಂತಹ, ಪ್ರಾಯೋಜಕತ್ವವನ್ನ ಪಡೆದಿರುವಂತಹ, ವಹಿಸಿಕೊಂಡಿರುವಂತಹ ಸ್ಕೈಟೌನ್ ಗ್ರೂಪ್ ನ ಪರವಾಗಿ ಆಗಮಿಸಿರುವಂತಹ ಅವಿನಾಶ್ ಲಕ್ಕುಂಡಿ ಅವರಿಗೆ ನಮ್ಮ ಒಂದು ತಂಡದ ಪರವಾಗಿ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮುಖಾಂತರ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ಸ್ಕೈಟೌನ್ ಗ್ರೂಪ್ ನ
ಅವಿನಾಶ್ ಲಕ್ಕುಂಡಿ ಅವರಿಗೆ ನಮ್ಮ ತಂಡದ ಪರವಾಗಿ ಒಂದು ಪ್ರೀತಿಪೂರ್ವಕವಾದಂತಹ ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ಅದೇ ರೀತಿ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಆಗಮಿಸಿರುವಂತಹ ವಿನಯ್ ಹಿರೇಮಠ್ ಅವ್ರಿಗೂ ಕೂಡ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ತಮಗೂ ಕೂಡ. ಸೊ ಅದೇ ರೀತಿ ನಮ್ಮ ಸರ್ ಬಗ್ಗೆ ಅವಾಗಲೇ ಹೇಳಿದ್ರು, ಅವ್ರು ಯಾವುದೇ ಡಿಪಾರ್ಟ್ಮೆಂಟ್ ಇಂದ ಕಾಲೇಜಿನ ಪ್ರೊಫೆಸರ್ ಶ್ರೀಯುತ MR ಪಾಟೀಲ್ ಸರ್ ಅವ್ರಿಗೂ ಕೂಡ ಈ ಒಂದು ಪ್ರೀತಿಪೂರ್ವಕವಾದಂತಹ ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ನಮ್ಮ ಗುರುಗಳಾಗಿರುವಂತಹ ಶ್ರೀಯುತ MR ಪಾಟೀಲ್ ಗುರುಗಳಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸೊ ಅದೇ ರೀತಿ ಪಂಚಾಮೃತ ಡಿಲಾಕೆಟ್ ಇರುತ್ತೆ. ಸೊ ಆ ಒಂದು ರೈಸ್ ಅನ್ನ ನೀವು ಕೂಡ ಬಳಕೆ ಮಾಡಿ ಅನ್ನವನ್ನ ಮಾಡಿ ಹೊಟ್ಟೆತುಂಬ ಊಟ ಮಾಡಿ ಆ ಒಂದು ರೈಸ್ ನ ಟೇಸ್ಟ್ ಯಾವ ರೀತಿ ಐತಿ ಅನ್ನೋದನ್ನ ತಿಳಿಸೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಸೊ ಅದೇ ರೀತಿ ವೇದಿಕೆಗೆ ಆಗಮಿಸಬೇಕು ಎಲ್ಲ ನಮ್ಮ ಅಸೋಸಿಯೇಟ್ ಸ್ಪಾನ್ಸರ್ಗಳು ಯಾರ್ಯಾರೆಲ್ಲ ಇದ್ರಿ ದಯಮಾಡಿ ವೇದಿಕೆ ಆಗಮಿಸಿ ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಸೊ ಅದೇ ರೀತಿ ನೆನಪಿನ ಕಾಣಿಕೆಯನ್ನ ತಾವು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಅದೇ ರೀತಿ ಕಮಲ್ ಗ್ರೂಪ್ ನ ಪರವಾಗಿ, SBI ನ ಪರವಾಗಿ, ಅದೇ ರೀತಿ ಒಂದು ಅದ್ಭುತವಾದಂತಹ ಸ್ಟೇಜ್ ಸೆಟಪ್ LED ಸೌಂಡ್ ಅನ್ನ ನೀಡಿರುವಂತ ನಮ್ಮ ಹೆಗಡೆ ಈವೆಂಟ್ಸ್ ನ ಪರವಾಗಿ ನಮ್ಮ ಹೆಗಡೆ ಅವರು ಬಂದಿದ್ದಾರೆ ಅಂತ ಅನ್ಕೋತೀನಿ. ಸೊ ದಯಮಾಡಿ ಹೆಗಡೆ ಅವರನ್ನು ಕೂಡ ವೇದಿಕೆಗೆ ಆಗಮಿಸಬೇಕು. ಸೊ ಅದೇ ರೀತಿ ಮೇರ್ವಾಡೆ ಅಂಡ್ ಸನ್ಸ್ ಅವರನ್ನು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಿ ಈ ಒಂದು ಸವಿ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ವಿ. ಮೈಕ್ರೋ ಫಿನಿಶ್ ನ ಪರವಾಗಿ, ಅದೇ ರೀತಿ ಹುಬ್ಳಿ ಫಿಟ್ನೆಸ್ ಸೆಂಟರ್ ಅವ್ರ ಕಡೆಯಿಂದ ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸೊ ಇವತ್ತು ನಿಮಗೆ ನೀಡ್ತಾ ಇರುವಂತಹ ಈ ಒಂದು ಕಿಟ್ ನಲ್ಲಿ ತರೇಹವಾರಿ ಗಿಡಗಳನ್ನ ತಮಗೆ ನೀಡೋದ್ರ ಮುಖಾಂತರ ತಮ್ಮಲ್ಲಿ ಈ ಕುರಿತಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ರನ್ ಫಾರ್ ನೇಚರ್ 2.2 ಕಾರ್ಯಕ್ರಮದ ಮುಖಾಂತರ. ಸೊ ಅದೇ ರೀತಿ ಪವನ್ ಅವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಆಗಮಿಸಿದಂತ ಎಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಟಿಫಿನ್ ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಟಿಫಿನ್ ವ್ಯವಸ್ಥೆಯನ್ನು ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ. ಸೊ ಅದೇ ರೀತಿ ಬಂದಂತ ಎಲ್ಲರನ್ನೂ ಕೂಡ ಯಾರ್ಯಾರೆಲ್ಲ ಫೋಟೋಸ್ ವಿಡಿಯೋಸ್ ಅನ್ನ ತಗೊಂಡಿರಿ ತಾವು ಕೂಡ ಆ ಒಂದು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಾಗ ರನ್ ಫಾರ್ ನೇಚರ್ ಹುಬ್ಬಳ್ಳಿ ಅನ್ನುವಂತ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಟ್ಯಾಗ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ರನ್ ಫಾರ್ ನೇಚರ್ ಹುಬ್ಬಳ್ಳಿ ಅನ್ನುವಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಟ್ಯಾಗ್ ಮಾಡೋದ್ರ ಮಾತ್ರ ಮರಿಬೇಡಿ. ಸೊ ಅದೇ ರೀತಿ ಮೈಕ್ರೋ ಫಿನಿಶ್ ಕಂಪನಿಯ ಪರವಾಗಿ ಆಗಮಿಸಿರುವಂತ ತಮಗೂ ಕೂಡ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ತಮಗೂ ಕೂಡ ಈ ಒಂದು ಸವಿ ನೆನಪಿನ ಕಾಣಿಕೆಯನ್ನ ನೀಡೋದ್ರ ಮುಖಾಂತರ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಸೊ ಅದೇ ರೀತಿ ಪವನ್, ಸೊ ಅದೇ ರೀತಿ ನಿನ್ನೆಯಿಂದನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡು ಬಹಳ ಸಣ್ಣ ವಯಸ್ಸಿನಲ್ಲಿ ಒಂದು ವಾಲಂಟಿಯರಿಂಗ್ ಕೆಲಸವನ್ನ ನೆರವೇರಿಸ್ತಾ ಇರುವಂತ ಸಮರ್ಥ್ ಪೂಜಾರ್ ಕೂಡ ನಿಮ್ಮ ರಕ್ತವನ್ನ ನೀಡೋದ್ರ ಮುಖಾಂತರ, ರಕ್ತದಾನದ ಮುಖಾಂತರ 4 ಜೀವಗಳನ್ನ ಉಳಿಸುವಂತ ಒಂದು ಶಕ್ತಿಯನ್ನ ಪಡ್ಕೊಂಡಿರ್ತೀರಿ. ಸೊ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ನ ವತಿಯಿಂದ ಈ ಒಂದು ಬ್ಲಡ್ ಕ್ಯಾಂಪ್ ಅನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ಸೊ ದಯಮಾಡಿ ತಾವು ಕೂಡ ನಾಷ್ಟ ಮಾಡಿದ ನಂತರ ಬ್ಲಡ್ ಅನ್ನ ಕೊಡೋದ್ರ ಮುಖಾಂತರ 4 ಜೀವಗಳನ್ನ ಉಳಿಸುವಂತ ಒಂದು ಅವ್ರಿಗೂ ಕೂಡ ಈ ಒಂದು ಸವಿ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಪವನ್ ವಿಜುವಲ್ಸ್ ಅವ್ರಿಗೂ ಕೂಡ. ಇಷ್ಟಪಡ್ತೀವಿ. ಸೊ ಅದೇ ರೀತಿ ಸ್ನೇಹ ನಮ್ಮ ಮುದ್ದು ಪುಟಾಣಿ ಲಾಸ್ಟ್ ಟೈಮ್ ಕೂಡ ಒಂದು ಅದ್ಭುತವಾದಂತಹ ಹಾಡನ್ನ ಹಾಡಿದ್ಲು ನಮ್ಮ ಪುಟಾಣಿ, ನನಗೆ ನೆನಪೈತಿ. ಸೊ ಸ್ನೇಹ ಪುಟಾಣಿಗೂ ಕೂಡ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ನಮ್ಮ ಪುಟಾಣಿಗೆ. ಆಲ್ ದ ವೆರಿ ಬೆಸ್ಟ್ ಸ್ನೇಹ. ಸೊ ಅದೇ ರೀತಿ ವಿಜಯ್ ಮಿಸ್ಕಿನ್ ಅವರನ್ನು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಿ ಈ ಒಂದು ಸವಿ ನೆನಪಿನ ಕಾಣಿಕೆನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿಜಯ್ ಮಿಸ್ಕಿನ್ ದಯಮಾಡಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಥ್ಯಾಂಕ್ ಯು ವಿಜಯ್ ಮಿಸ್ಕಿನ್ ಅವರೇ. ಸೊ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತೊಂದು ಬಾರಿ ಅನಂತ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಸೊ ಅದೇ ರೀತಿ ಇನ್ನೋರ್ವ ವಿಶೇಷ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ, ಭವಾನಿ ಭಂಡಾರಿ ಅಂತ ಹೇಳಿ. ಇವರ ವಯಸ್ಸನ್ನ ನೋಡಿದ್ರೆ ನಿಜವಾಗ್ಲೂ ನಮಗೆ ಹುರುಪಾಗತ್ತೆ. ಸೊ ಇವರು 10 ಕಿಲೋಮೀಟರ್ ರನ್ ಆಗ್ಲಿ,
ಯಾವುದೇ ರೀತಿಯಾದಂತಹ ಓಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಾಕಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂತ ಭವಾನಿ ಭಂಡಾರಿ ಅವರನ್ನು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಿ ಈ ಒಂದು ಪ್ರೀತಿಪೂರ್ವಕವಾದಂತಹ ಒಂದು ಕಾಣಿಕೆಯನ್ನ ಪಡ್ಕೋಬೇಕು. ಬಹಳ ಏನಲ್ರಿ, ಸ್ವೀಟ್ 70 ಇವರ ಒಂದು ವಯಸ್ಸು, 72 ಅಂತ ಆಕ್ಚುಲಿ. ಸೊ ಸ್ವೀಟ್ 72 ಒಳಗೂ ಕೂಡ ಬಹಳ ಅದ್ಭುತವಾದಂತಹ ಓಟಗಾರ್ತಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಭವಾನಿ ಭಂಡಾರಿ ಅವರಿಗೆ ಒಂದ್ಸತಿ 17 ಅಂತ ಕರಿಬಹುದು ನಾವು. 17 ವರ್ಷದ